ನೀವು ದೇವಸ್ಥಾನದ ಹುಂಡಿಗೆ ಹಾಕುವ ಹಣ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ದೇವರ ಕೆಲಸಕ್ಕ, ಧರ್ಮದ ಕೆಲಸಕ್ಕ, ಅಥವಾ ರಾಜಕಾರಣಿಗಳ ಕಮರ್ಷಿಯಲ್ ಬಿಸ್ನೆಸ್ಗ? ತಮಿಳುನಾಡಿನಲ್ಲಿ ಈಗೊಂದು ದೊಡ್ಡ ರಾಜಕೀಯ ಸುನಾಮಿಯೇ ಎದ್ದಿದೆ. ಸಾಕ್ಷಾತ್ ಮುಖ್ಯಮಂತ್ರಿ ದಳಪತಿ ವಿಜಯ್ ಹಿಂದಿನ ಸರ್ಕಾರದ ಬರೋಬ್ಬರಿ 245 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ಗಳನ್ನು ಒಂದೇ ಏಟಿಗೆ, ಒಂದೇ ಒಂದು ಸೈನ್ಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಹೌದು, ದೇವಸ್ಥಾನದ ಹಣ ದೇವರ ಸೇವೆಗೆ ಮಾತ್ರ ಅಂತ ಇಡೀ ದೇಶವೇ ತಿರುಗಿ ನೋಡುವಂತಹ ಆದೇಶ ಕೊಟ್ಟಿದ್ದಾರೆ. ಇವತ್ತು ನಾವು ಮಾತನಾಡ್ತಾ ಇರೋದು ಒಂದು ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಅಲ್ಲ, ಇದು ಕೋಟ್ಯಂತರ ಭಕ್ತರ ನಂಬಿಕೆಯ ವಿಚಾರ. ಒಂದು ಕಡೆ 50 ವರ್ಷಗಳ ಇತಿಹಾಸ ಇರುವ ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತಿದ್ದ MK ಸ್ಟಾಲಿನ್ ಅವರ DMK ಸರ್ಕಾರ, ಇನ್ನೊಂದು ಕಡೆ ಈಗಷ್ಟೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ವರ್ಚಸ್ವಿ ಗೆಲುವಿನೊಂದಿಗೆ ತಮಿಳುನಾಡಿನ CM ಆಗಿರುವ ಜೋಸೆಫ್ ವಿಜಯ್ ನೇತೃತ್ವದ TVK ಸರ್ಕಾರ. ಒಂದೇ ಒಂದು ಆರ್ಡರ್ ಇಡೀ ತಮಿಳುನಾಡು ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತದ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ವಿಜಯ್ ತೆಗೆದುಕೊಂಡ ಆ ಒಂದು ನಿರ್ಧಾರ ದೇಶದಾದ್ಯಂತ ಪ್ರತಿಧ್ವನಿಸುತ್ತಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಆ 245 ಕೋಟಿ ರೂಪಾಯಿ ಯಾರ ಪಾಲಾಗ್ತಾ ಇತ್ತು ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ದೇವಸ್ಥಾನ ಅಂದರೆ ನಮಗೆಲ್ಲ ಒಂದು ಎಮೋಷನ್. ನಮಗೆ ಕಷ್ಟ ಬಂದಾಗ, ದುಃಖ ಬಂದಾಗ ಕಣ್ಣೀರು ಹಾಕಿಕೊಂಡು ದೇವರ ಮುಂದೆ ನಿಲ್ತೀವಿ. ನಮ್ಮ ಕೈಲಾದಷ್ಟು ಹಣವನ್ನ ಚಿನ್ನದ ಹುಂಡಿಗೆ ಹಾಕಿ ಬರ್ತೀವಿ. ಆ ಹಣದ ಹಿಂದೆ ನಮ್ಮ ನಂಬಿಕೆ ಇರುತ್ತೆ, ನಮ್ಮ ಶ್ರದ್ಧೆ ಇರುತ್ತೆ. ಆದರೆ ತಮಿಳುನಾಡಿನಲ್ಲಿ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವ ಸಾವಿರಾರು ದೇವಸ್ಥಾನಗಳ ಆದಾಯದ ಬಗ್ಗೆ, ಆ ನಿಧಿಯ ಬಳಕೆಯ ಬಗ್ಗೆ ವರ್ಷಗಳಿಂದ ಒಂದು ದೊಡ್ಡ ಯುದ್ಧವೇ ನಡೀತಾ ಇತ್ತು. ಹೌದು, ಹಿಂದೂ ಸಂಘಟನೆಗಳು ಮತ್ತು ಬಲಪಂಥೀಯ ಕಾರ್ಯಕರ್ತರು ಬೀದಿಗಿಳಿದು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಅವರ ಬೇಡಿಕೆ ಏನಿತ್ತು ಗೊತ್ತಾ? ದೇವಸ್ಥಾನದ ಕೋಟ್ಯಂತರ ರೂಪಾಯಿ ಆದಾಯವನ್ನ ಮದುವೆ ಮಂಟಪಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಅಥವಾ ಬೇರೆ ಯಾವುದೇ ಧಾರ್ಮಿಕೇತರ ಅಂದರೆ ಕಮರ್ಷಿಯಲ್ ಉದ್ದೇಶಗಳಿಗೆ ಬಳಸಬಾರದು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರು. ದೇವಸ್ಥಾನದ ಹಣ ಕೇವಲ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಧಾರ್ಮಿಕ ಸಂಪ್ರದಾಯಗಳ ಸಂರಕ್ಷಣೆಗಾಗಿ ಮಾತ್ರ ಬಳಕೆಯಾಗಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ರು. ಅಷ್ಟೇ ಯಾಕೆ, ಕೆಲವು ಸಂಘಟನೆಗಳಂತೂ ದೇವಸ್ಥಾನಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ, ಸರ್ಕಾರದ ಕಂಟ್ರೋಲ್ನಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿ ಅಂತ ದೊಡ್ಡ ಕ್ಯಾಂಪೇನ್ ಶುರು ಮಾಡಿದ್ವು. ಆದರೆ ಹಿಂದಿನ ಸರ್ಕಾರ ಈ ಕೂಗಿಗೆ ಬೆಲೆ ಕೊಟ್ಟಿತ್ತ? ದೇವಸ್ಥಾನದ ಹಣ ಸೇಫ್ ಆಗಿತ್ತ? ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್. ಹಿಂದಿನ ಆಡಳಿತದಲ್ಲಿ ಅಂದರೆ MK ಸ್ಟಾಲಿನ್ ನೇತೃತ್ವದ DMK ಸರ್ಕಾರದ ಅವಧಿಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ರೆಡಿಯಾಗಿತ್ತು. ದೇವಸ್ಥಾನಗಳ ಸಂಪನ್ಮೂಲಗಳು ಮತ್ತು ನಿಧಿಗಳನ್ನು ಬಳಸಿ ಬೃಹತ್ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಸರ್ಕಾರ ಅಪ್ರೂವಲ್ ಕೊಟ್ಟಿತ್ತು. ನೀವು ಶಾಕ್ ಆಗ್ತೀರಾ ಸ್ನೇಹಿತರೆ. ಬರೋಬ್ಬರಿ 246 ಕೋಟಿ ರೂಪಾಯಿ ಮೌಲ್ಯದ 46 ಯೋಜನೆಗಳಿಗೆ ಹಿಂದಿನ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿತ್ತು. ದೇವಸ್ಥಾನದ ಹಣದಲ್ಲಿ ಏನೇನು ಕಟ್ಟೋದಕ್ಕೆ ಹೊರಟಿದ್ರು ಗೊತ್ತಾ? ಒಂದು ಕಡೆ 115.77 ಕೋಟಿ ರೂಪಾಯಿ ವೆಚ್ಚದಲ್ಲಿ 29 ಕಲ್ಯಾಣ ಮಂಟಪಗಳು, ಇನ್ನೊಂದು ಕಡೆ 130.08 ಕೋಟಿ ರೂಪಾಯಿ ವೆಚ್ಚದಲ್ಲಿ 17 ವಾಣಿಜ್ಯ ಸಂಕೀರ್ಣಗಳು ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು. ದೇವಸ್ಥಾನದ ಹಣದಲ್ಲಿ ವಾಣಿಜ್ಯ ಸಂಕೀರ್ಣಗಳ ಇದು ಯಾವ ಸೀಮೆ ನ್ಯಾಯ ಅಂತ ಭಕ್ತರು ಕುದಿದು ಹೋಗಿದ್ರು. ವಿರೋಧ ಪಕ್ಷದವರಾದ AIADMK ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಕೂಡ ದೇವಸ್ಥಾನದ ಹಣವನ್ನ ಕಮರ್ಷಿಯಲ್ ಉದ್ದೇಶಕ್ಕೆ ಯಾಕೆ ದುರುಪಯೋಗ ಮಾಡಿಕೊಳ್ತಾ ಇದ್ದೀರಾ ಅಂತ ಬಲವಾದ ಪ್ರಶ್ನೆ ಎತ್ತಿದ್ರು. ಆದರೆ ಕಥೆಯಲ್ಲಿ ದಳಪತಿಯ ಎಂಟ್ರಿ ಆಗುವವರೆಗೂ ಈ ಪ್ರಾಜೆಕ್ಟ್ಗಳು ಹಾಗೆ ಜೀವಂತವಾಗಿದ್ವು. ಯಾವಾಗ ತಮಿಳುನಾಡಿನಲ್ಲಿ CM ಜೋಸೆಫ್ ವಿಜಯ್ ಅವರು ಪವರ್ಗೆ ಬಂದ್ರು, ಇಡೀ ಸೀನ್ ಉಲ್ಟಾ ಆಗೋಯ್ತು. ಅಧಿಕಾರಕ್ಕೆ ಬಂದ ತಕ್ಷಣ ವಿಜಯ್ ಸುಮ್ಮನೆ ಕೂರಲಿಲ್ಲ. CM ವಿಜಯ್ ನೇತೃತ್ವದ TVK ಸರ್ಕಾರ ಹಿಂದಿನ DMK ಸರ್ಕಾರದ ಈ ಪ್ರಮುಖ ನಿರ್ಧಾರವನ್ನ ಒಂದೇ ಏಟಿಗೆ ಕಸದ ಬುಟ್ಟಿಗೆ ಎಸೆದಿದೆ. ಆ 246 ಕೋಟಿ ರೂಪಾಯಿ ವೆಚ್ಚದ 46 ಯೋಜನೆಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಅಫಿಷಿಯಲ್ ಆರ್ಡರ್ ಹೊರಡಿಸಿದೆ. ಪುಣ್ಯಕ್ಕೆ ಈ 46 ಯೋಜನೆಗಳ ಕಾಮಗಾರಿ ಇನ್ನೂ ಶುರುವಾಗಿರಲಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ವೇಳೆ ಶುರುವಾಗಿದ್ದಿದ್ರೆ ಕೋಟ್ಯಂತರ ರೂಪಾಯಿ ದೇವಸ್ಥಾನದ ಹಣ ಮಣ್ಣು ಪಾಲಾಗ್ತಾ ಇತ್ತು. ಆದರೆ ವಿಜಯ್ ಸರ್ಕಾರದ ಬ್ರೇಕ್ನಿಂದಾಗಿ ಆ ಹಣ ಈಗ ಸೇಫ್ ಆಗಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರಬಹುದು, ಸರಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯಿತು, ಆದರೆ ಆ 245 ಕೋಟಿ ರೂಪಾಯಿ ದುಡ್ಡು ಏನಾಯಿತು? ಅದು ಯಾರ ಜೇಬಿಗೆ ಹೋಯಿತು? ಅಲ್ಲೇ ಇರೋದು ನೋಡಿ ಬಿಗ್ಗೆಸ್ಟ್ ಟ್ವಿಸ್ಟ್.
ಕ್ಯಾನ್ಸಲ್ ಆದ ಯೋಜನೆಗಳಿಗೆ ಮೀಸಲಾಗಿದ್ದ ಆ ಬೃಹತ್ ಮೊತ್ತದ ಹಣವನ್ನ ಮತ್ತೆ ದೇವಸ್ಥಾನಗಳ ಖಾತೆಗೆ ವಾಪಸ್ ವರ್ಗಾವಣೆ ಮಾಡಲಾಗಿದೆ. ಹೌದು, ಹುಂಡಿ ಹಣ ದೇವಸ್ಥಾನಕ್ಕೆ ಸೇರಬೇಕು ಅಂತ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಹಣವನ್ನ ಎಲ್ಲೆಲ್ಲಿ ಬಳಸಬೇಕು ಅನ್ನೋದಕ್ಕೂ ಸರ್ಕಾರ ಕ್ಲಿಯರ್ ಕಟ್ ಆದೇಶ ಕೊಟ್ಟಿದೆ. ಈ ಹಣವನ್ನ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅಂದರೆ ರಿಪೇರಿ ಮತ್ತು ನವೀಕರಣಕ್ಕೆ ಬಳಸಲಾಗುತ್ತೆ. ಬಡ ಭಕ್ತರಿಗಾಗಿ ಅನ್ನದಾಸೋಹ, ಧರ್ಮಶಾಲೆಗಳ ಅಭಿವೃದ್ಧಿ, ಭದ್ರತೆ ಹಾಗೂ ಭಕ್ತರಿಗೆ ಬೇಕಾದ ಅತ್ಯಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲು ಮಾತ್ರ ಈ ಹಣವನ್ನು ಬಳಸಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಮಾಡಲಾಗಿದೆ. ದೇವಾಲಯದ ಹಣ ದೇವರ ಸೇವೆಗೆ ಮಾತ್ರ ಅನ್ನೋದು ಟಿವಿಕೆ ಸರ್ಕಾರದ ಮಹತ್ವದ ಹೆಜ್ಜೆಯಾಗಿದೆ. ಹಾಗಾದರೆ ಯಾಕೆ ವಿಜಯ್ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ತು? ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಏನು? ಒಂದು ಕಡೆ ದೇವಸ್ಥಾನಗಳು ದಿವಾಳಿ ಆಗೋದನ್ನು ತಪ್ಪಿಸೋದಕ್ಕೆ ಈ ಪ್ರಾಜೆಕ್ಟ್ಗಳನ್ನು ನಿಲ್ಲಿಸೋದು ಅತ್ಯಗತ್ಯವಾಗಿತ್ತು ಅಂತ ಟಿವಿಕೆ ಸರ್ಕಾರ ಸ್ಪಷ್ಟಪಡಿಸಿದೆ. ದೇವಸ್ಥಾನದ ಮೇಲೆ ಆರ್ಥಿಕ ಹೊರೆ ಆಗ್ತಾ ಇತ್ತು, ಜೊತೆಗೆ ನ್ಯಾಯಾಲಯದ ತಡೆಯಾಜ್ಞೆಗಳು ಕೂಡ ಇದಕ್ಕೆ ಕಾರಣ ಅಂತ ಸರ್ಕಾರ ಹೇಳಿದೆ. ಆದರೆ ಇದರ ಹಿಂದೆ ಒಂದು ದೊಡ್ಡ ಪೊಲಿಟಿಕಲ್ ಮೂವ್ ಕೂಡ ಇದೆ. ಕೇವಲ 2 ದಿನಗಳ ಹಿಂದೆ ತಮಿಳುನಾಡು ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ವಿಧಾನಸಭೆಯಲ್ಲಿ ಸಾಂಪ್ರದಾಯಿಕ ಭಾಷಣ ಮಾಡ್ತಾ ಒಂದು ದೊಡ್ಡ ಭರವಸೆ ಕೊಟ್ಟಿದ್ರು. ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಹೊಸ ಸರ್ಕಾರವು ದೇವಸ್ಥಾನಗಳ ಎಲ್ಲ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಕೇವಲ ಪವಿತ್ರ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಮಾತ್ರ ಬಳಸೋದನ್ನು ಖಚಿತಪಡಿಸುತ್ತೆ ಅಂತ ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ರು. ರಾಜ್ಯಪಾಲರು ಹೀಗೆ ಹೇಳಿದ ಶುಕ್ರವಾರ ತಡರಾತ್ರಿಯೇ ಮುಖ್ಯಮಂತ್ರಿ ವಿಜಯ್ ಅವರ ಅಂತಿಮ ಅನುಮೋದನೆಯೊಂದಿಗೆ ಈ ಐತಿಹಾಸಿಕ ಸರ್ಕಾರಿ ಆದೇಶ ಹೊರಬಿದ್ದಿದೆ. ಅಂದರೆ ಡಿಎಂಕೆ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಉದ್ದೇಶಗಳಿಗಾಗಿ ತಂದಿದ್ದ ಯೋಜನೆಗಳನ್ನು ವಿಜಯ್ ಅವರು ಕೇವಲ ರಾಜಕೀಯ ಕಾರಣಕ್ಕಾಗಿ ಕೈಬಿಟ್ಟಿದ್ದಾರೆ ಅಂತ ಡಿಎಂಕೆ ಆಕ್ಷೇಪ ವ್ಯಕ್ತಪಡಿಸಿದೆ, ಟೀಕೆ ಮಾಡಿದೆ. ಹಾಗಾದರೆ ಮುಂದೇನು? ತಮಿಳುನಾಡು ರಾಜಕೀಯದಲ್ಲಿ ಮುಂದೆ ಯಾವ ಸ್ವರೂಪದ ಸಮರ ನಡೆಯಬಹುದು? ಸಿಎಂ ವಿಜಯ್ ಅವರ ಈ ನಿರ್ಧಾರದಿಂದ ಹಿಂದೂ ಸಂಘಟನೆಗಳು ಮತ್ತು ಭಕ್ತರ ಅತಿದೊಡ್ಡ ದೀರ್ಘಕಾಲದ ಬೇಡಿಕೆ ನೇರವಾಗಿ ಈಡೇರಿದಂತಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ದಳಪತಿ ವಿಜಯ್ ಅವರನ್ನ ವ್ಯಾಪಕವಾಗಿ ಪ್ರಶಂಸಿಸಲಾಗುತ್ತಿದೆ, ಹಾಡಿ ಹೊಗಳಲಾಗುತ್ತಿದೆ. ತಮಿಳುನಾಡಿನಲ್ಲಿ ದೇವಾಲಯ ಆಡಳಿತವನ್ನು ಪಾರದರ್ಶಕ ಮತ್ತು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಇದೊಂದು ಕ್ರಾಂತಿಕಾರಿ ಮತ್ತು ದಿಟ್ಟ ಹೆಜ್ಜೆ ಅಂತ ಆಕ್ಟಿವಿಸ್ಟ್ಗಳು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೇವಾಲಯಗಳ ಆದಾಯವನ್ನು ಮೂಲ ಧಾರ್ಮಿಕ ಚಟುವಟಿಕೆಗಳಿಗೆ ಮಾತ್ರ ಬಳಸುವ ನಿಲುವಿಗೆ ವಿಜಯ್ ಸರ್ಕಾರ ಬದ್ಧವಾಗಿದೆ. ಅಷ್ಟೇ ಅಲ್ಲ, ದೇವಸ್ಥಾನದ ಆಸ್ತಿಗಳ ನಿರ್ವಹಣೆ ಮತ್ತು ಆಡಿಟಿಂಗು ಈಗ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಅಂದರೆ ಲೆಕ್ಕ ಪಕ್ಕಾ ಇರಬೇಕು, 1 ರೂಪಾಯಿ ಕೂಡ ಮಿಸ್ ಆಗಬಾರ್ದು. ಇದು ಕೇವಲ ಆರಂಭವಷ್ಟೇ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸುವ ಕೂಗು ಈಗ ಮತ್ತಷ್ಟು ಜೋರಾಗುವ ಎಲ್ಲ ಸಾಧ್ಯತೆಗಳಿವೆ. ಸ್ನೇಹಿತರೆ, ಕಡೆಯದಾಗಿ ಒಂದೇ ಮಾತು. ಒಬ್ಬ ಭಕ್ತ ತನ್ನ ದಿನದ ಕೂಲಿಯಲ್ಲಿ, ತನ್ನ ಬೆವರಿನ ಸಂಪಾದನೆಯಲ್ಲಿ ಒಂದಷ್ಟು ಹಣವನ್ನ ದೇವರ ಹುಂಡಿಗೆ ಹಾಕ್ತಾನೆ ಅಂದರೆ ಅಲ್ಲಿ ರಾಜಕಾರಣಿಗಳ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಮೇಲೆ ಬರಬೇಕು ಅಂತಲ್ಲ, ಬದಲಾಗಿ ನಮ್ಮ ಧರ್ಮ ಉಳಿಬೇಕು. ಹಸಿದು ಬಂದ ಭಕ್ತನಿಗೆ ಅಲ್ಲಿ ಒಂದು ಹೊತ್ತಿನ ಅನ್ನದಾಸೋಹ ಸಿಗಬೇಕು, ದೇವಸ್ಥಾನದ ಪಾವಿತ್ರ್ಯತೆ ಉಳಿಬೇಕು ಅಂತ ಅಂತಹ ಕೋಟ್ಯಂತರ ಭಕ್ತರ ಆಸೆಯನ್ನ, ನಂಬಿಕೆಯನ್ನ ಇಂದು ತಮಿಳುನಾಡಿನ ಟಿವಿಕೆ ಸರ್ಕಾರ ನನಸು ಮಾಡಿದೆ. 245 ಕೋಟಿ ರೂಪಾಯಿಗಳನ್ನು ಉಳಿಸಿ ದೇವಾಲಯದ ಹಣ ದೇವರ ಸೇವೆಗೆ ಮಾತ್ರ ಅನ್ನೋದನ್ನ ಅಕ್ಷರಶಃ ಪ್ರೂವ್ ಮಾಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಿಎಂ ವಿಜಯ್ ಅವರ ಈ ನಿರ್ಧಾರ ಸರಿ ಇದೆಯಾ? ದೇವಸ್ಥಾನದ ಹಣ ಕೇವಲ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿರಬೇಕಾ? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.